ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ 2026 ಟಿ20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಫೈನಲ್ಗೆ ಪ್ರವೇಶಿಸಿದೆ. ಫಿನ್ ಆಲೆನ್ ಅವರ ವಿಶ್ವದಾಖಲೆಯ ಶತಕದಿಂದಾಗಿ ನ್ಯೂಜಿಲೆಂಡ್ 13ನೇ ಓವರ್ನಲ್ಲಿ ಸುಲಭ ಜಯ ಸಾಧಿಸಿತು. ಈ ಟೂರ್ನಿಯಲ್ಲಿ ಅಜೇಯವಾಗಿದ್ದ ದಕ್ಷಿಣ ಆಫ್ರಿಕಾ ಮೊದಲ ಬಾರಿಗೆ ಸೋತು ಸೆಮಿಫೈನಲ್ನಲ್ಲೇ ತನ್ನ ಪ್ರಯಾಣ ಅಂತ್ಯಗೊಳಿಸಿದೆ. ಮೈದಾನದಲ್ಲಿ ನಡೆದ 2026ರ ಟಿ20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ ನ್ಯೂಜಿಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಟೂರ್ನಿಯಲ್ಲಿ ಅಜೇಯ ತಂಡವಾಗಿದ್ದ ದಕ್ಷಿಣ ಆಫ್ರಿಕಾ ಈ ಪಂದ್ಯದಲ್ಲೂ ಗೆದ್ದು ಸತತ 2ನೇ ಬಾರಿಗೆ ಫೈನಲ್ಗೇರುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಈ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ನೀಡಿದ ನ್ಯೂಜಿಲೆಂಡ್ ಆರಂಭಿಕ ಫಿನ್ ಆಲೆನ್ ಅವರ ವಿಶ್ವದಾಖಲೆಯ ಶತಕದ ನೆರವಿನಿಂದ ಏಕಪಕ್ಷೀಯವಾಗಿ ಗೆದ್ದು ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದೆ. ಇತ್ತ ಟೂರ್ನಿಯಲ್ಲಿ ಮೊದಲ ಸೋಲು ಕಂಡ ದಕ್ಷಿಣ ಆಫ್ರಿಕಾ ಸೆಮಿಫೈನಲ್ ಸುತ್ತಿನಲ್ಲೇ ತನ್ನ ಪ್ರಯಾಣ ಅಂತ್ಯಗೊಳಿಸಿದೆ. 1 ವಿಕೆಟ್ ಕಳೆದುಕೊಂಡು 13ನೇ ಓವರ್ನಲ್ಲಿ ಗೆಲುವಿನ ದಡ ಮುಟ್ಟಿತು. ನಿರ್ಣಾಯಕ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ಪಂದ್ಯದ ಆರಂಭದಲ್ಲೇ ಸೋಲಿನ ಮುನ್ಸೂಚನೆ ನೀಡಿತು. ಏಕೆಂದರೆ ತಂಡಕ್ಕೆ ಉತ್ತಮ ಆರಂಭ ಒದಗಿಸಿಕೊಡುವಲ್ಲಿ ಆರಂಭಿಕರು ವಿಫಲರಾದರು. ತಂಡದ 3 ಬ್ಯಾಟ್ಸ್ಮನ್ಗಳು ಬಹುಬೇಗನೆ ಪೆವಿಲಿಯನ್ ಸೇರಿಕೊಂಡರು. ನಾಯಕ ಮಾರ್ಕ್ ರಾಮ್ 18 ರನ್ಗಳಿಗೆ ಔಟ್ ಆದರೆ ಡಿ-ಕಾಕ್ 10 ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು. ರಿಕಲ್ಟನ್ಗೆ ಖಾತೆ ಕೂಡ ತೆರೆಯಲು ಸಾಧ್ಯವಾಗದೆ ಮೊದಲ ಎಸೆತದಲ್ಲೇ ಔಟ್ ಆದರು. ಡೆವಾಲ್ಡ್ ಬ್ರೆವಿಸ್ 34 ರನ್ ಗಳಿಸಿದರೆ ಕೊನೆಯಲ್ಲಿ ಏಕಾಂಗಿ ಹೋರಾಟ ನೀಡಿದ ಮಾರ್ಕೋ ಯಾನ್ಸೆನ್ ಅಜೇಯ 55 ರನ್ ಗಳಿಸಿ ತಂಡವನ್ನು 169 ರನ್ಗಳಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 170 ರನ್ಗಳ ಗುರಿ ಬೆನ್ನಟ್ಟಿದ ನ್ಯೂಜಿಲೆಂಡ್ ಆಫ್ರಿಕಾ ಬೌಲಿಂಗ್ ವಿಭಾಗದ ಲಯವನ್ನು ಆರಂಭದಲ್ಲೇ ಕೆಡಿಸಿದರು. ಆರಂಭಿಕರಾದ ಫಿನ್ ಆಲೆನ್ ಮತ್ತು ಟಿಮ್ ಸೀಫರ್ಟ್ ಮೊದಲ ವಿಕೆಟ್ಗೆ 117 ರನ್ಗಳ ಜೊತೆಯಾಟ ನೀಡಿದರು. ಸೀಫರ್ಟ್ 33 ಎಸೆತಗಳಲ್ಲಿ 58 ರನ್ ಗಳಿಸಿದರೆ ಫಿನ್ ಆಲೆನ್ ಕೇವಲ 33 ಎಸೆತಗಳಲ್ಲಿ ಶತಕ ಪೂರೈಸಿದರು. ಆಲೆನ್ ತಮ್ಮ ಇನ್ನಿಂಗ್ಸ್ನಲ್ಲಿ 8 ಸಿಕ್ಸರ್ಗಳು ಮತ್ತು 10 ಬೌಂಡರಿಗಳನ್ನು ಬಾರಿಸಿದರು. ಅವರ ಸ್ಟ್ರೈಕ್ ರೇಟ್ ದಾಖಲೆಯ 303.03 ಆಗಿತ್ತು. ಆಲೆನ್ ಶತಕದ ನೆರವಿನಿಂದ ನ್ಯೂಜಿಲೆಂಡ್ ಕೇವಲ 12.5 ಓವರ್ಗಳಲ್ಲಿ 170 ರನ್ಗಳ ಗುರಿಯನ್ನು ತಲುಪಿತು. ನ್ಯೂಜಿಲೆಂಡ್ನ ಈ ಇನ್ನಿಂಗ್ಸ್ನಲ್ಲಿ 10 ಸಿಕ್ಸರ್ಗಳು ಮತ್ತು 19 ಬೌಂಡರಿಗಳು ಸೇರಿದ್ದವು. ಕಿವೀಸ್ ಆರಂಭಿಕರ ಮುಂದೆ ಸಂಪೂರ್ಣವಾಗಿ ಶರಣಾದ ಆಫ್ರಿಕಾ ಬೌಲರ್ಗಳಿಗೆ ರನ್ಗೆ ಕಡಿವಾಣ ಹಾಕಲು ಸಾಧ್ಯವಾಗಲಿಲ್ಲ. ಅದರಲ್ಲೂ ತಂಡದ ಪ್ರಮುಖ ವೇಗಿ ಮಾರ್ಕೋ ಯಾನ್ಸೆನ್ 17 ಎಸೆತಗಳಲ್ಲಿ 53 ರನ್ಗಳನ್ನು ನೀಡಿದರೆ ರಬಾಡ 28 ರನ್ಗಳು ಮತ್ತು ಬಾಷ್ 2 ಓವರ್ಗಳಲ್ಲಿ 35 ರನ್ಗಳನ್ನು ನೀಡಿದರು. ಕೇಶವ್ ಮಹಾರಾಜ್ ಕೂಡ 3 ಓವರ್ಗಳಲ್ಲಿ 33 ರನ್ಗಳನ್ನು ನೀಡಿದರೆ ಎನ್ಗಿಡಿ 22 ರನ್ಗಳನ್ನು ನೀಡಿದರು.